ಫಾದರ್ ಸಿನಿಮಾ ನನ್ನ ಕೆರಿಯರಲ್ಲಿ ತುಂಬ ಇಂಪಾರ್ಟೆಂಟ್. ಯಾಕಂದರೆ ಡಾರ್ಲಿಂಗ್ ಕೃಷ್ಣ ಅವ್ರ ಜೊತೆ 3ನೇ ಬಾರಿಗೆ ಮತ್ತೆ ಕಾಣಿಸ್ಕೊಳ್ತಾ ಇದ್ದೀನಿ. ನನಗೆ ಸಿನಿಮಾ ನರೇಟ್ ಮಾಡಿದಾಗ್ಲೂ ಅಷ್ಟೇ ಒಂದು 3-4 ದಿನ ಆ ಕತೆ ತುಂಬ ಕಾಡ್ತಾ ಇತ್ತು. ಆ್ಯಂಡ್ ತುಂಬಾ ಖುಷಿ ಆಯಿತು, ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತು. ಫೈನಲಿ ಒಂದು ಒಳ್ಳೆ ಸಿನಿಮಾ ಸಿಕ್ತು, ಒಂದು ಒಳ್ಳೆ ಸ್ಕ್ರಿಪ್ಟ್ ಸಿಕ್ತು ಅಂತ. ಆ್ಯಂಡ್ ಆರ್ ಚಂದ್ರು ಸರ್ ಅವರ ನಿರ್ಮಾಣದಲ್ಲಿ ಆ್ಯಕ್ಟಿಂಗ್ ಮಾಡೋದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಆ್ಯಂಡ್ ರಾಜಮೋಹನ್ ಸರ್ ತುಂಬ ಚೆನ್ನಾಗಿ ನರೇಟ್ ಮಾಡಿದ್ರು. ಥ್ಯಾಂಕ್ ಯು KP ಶ್ರೀಕಾಂತ್ ಸರ್ ಕೂಡ ಸಜೆಸ್ಟ್ ಮಾಡೋದಕ್ಕೆ. ಆ್ಯಂಡ್ ಕೃಷ್ಣ ಅವರು ನನಗೆ ಕತೆ ಕೇಳಿದಾಗ ಕಾಲ್ ಮಾಡಿ ಹೇಳಿದ್ರು, ಇಲ್ಲ ಈ ಕತೆ ಕೇಳ್ದಂಗಿಂದ ನೀನು ಸೂಟ್ ಆಗ್ತೀಯಾ ಅಂತ ಅನಿಸ್ತಾ ಇದೆ ಅಂತ. ಸೊ ಮೇನ್ ಫ್ಯಾಕ್ಟರ್ ನನಗೆ ಮತ್ತೆ ಸಿನಿಮಾ ಒಪ್ಕೊಳ್ಳೋಕ್ಕೆ ಕೃಷ್ಣ ವಿಲನ್ ಅವರು ಕತೆ ಹೇಳಿ ಕತೆ ಕೇಳು ನಿಂಗೆ ತುಂಬ ಸೂಟ್ ಆಗುತ್ತೆ ಅಂತ ಹೇಳಿದ್ರು. ಸೊ ಅವರು ಕತೆ ಕೇಳಿದಾಗ ನನಗೆ ಅರ್ಥ ಆಯಿತು ಏನಕ್ಕೆ ಅವರಷ್ಟು ಹೇಳಿದ್ರು ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ಒಂದು ಆಪರ್ಚುನಿಟಿಗೆ. ಆ್ಯಂಡ್ ಖಂಡಿತ ನಿಮ್ಮೆಲ್ರಿಗೂ ಸಿನಿಮಾ ಇಷ್ಟ ಆಗುತ್ತೆ. ಜಾಸ್ತಿ ಕ್ಯಾರೆಕ್ಟರ್ ರಿವೀಲ್ ಮಾಡೋಂಗಿಲ್ಲ ಅಂತ ಹೇಳಿದ್ರು, ಬಟ್ ಕೃಷ್ಣ ಅವ್ರ ಪೇರಾಗಿ ಕಾಣಿಸ್ಕೊಳ್ತಾ ಇದ್ದೀನಿ ಅಷ್ಟೇ ಹೇಳೋಕ್ಕಾಗೋದು. ಸೊ ಥ್ಯಾಂಕ್ ಯು ಮೀಡಿಯಾದವ್ರಿಗೆ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ಮತ್ತು ಹಾರೈಕೆ ನಮ್ಮ ತಂಡದ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಎಲೆಕ್ಷನ್ ಮುಗಿಸ್ಕೊಂಡು ಗಂಡ ಹೆಂಡತಿ ಇಬ್ಬರು ಬಂದಿದ್ದಾರೆ ಅಂತ ಹೇಳಿದ್ರೆ ಇಟ್ಸ್ ನಾಟ್ ಎ ಈಸಿ ಥಿಂಗ್ ಮ್ಯಾಮ್. ಸಚ್ ಅ ಟಫ್ ಇಟ್ ವಾಸ್. ಈ ಸಮ್ಮರಲ್ಲಿ ಅಷ್ಟೆಲ್ಲ ಓಡಾಡಿ ಆ ಕಮಿಟ್ಮೆಂಟ್ ಅಂತ ಹೇಳಿದ್ರೆ ಸರ್ ಅಂತ ಹೇಳ್ಬೋದು. ಆ ಒಂದು ವೃತ್ತಿಗೆ ಆ ಕಮಿಟ್ಮೆಂಟ್ ಅವ್ರು ಕೊಟ್ಟಿರೋವಂಥ ಅವರ ಒಂದು ಇಮೇಜನ್ನು ಇಲ್ಲಿ ಬಂದು ಇವತ್ತು ಅವ್ರ ಕಮಿಟ್ಮೆಂಟ್ನ ಅವ್ರು ಬಂದು ನಿಮ್ಮ ಜೊತೆಯಲ್ಲಿ ಹಂಚ್ಕೊತಾ ಇದ್ದಾರೆ. ಯಾಕೆಂದರೆ ಇದು ನಾವು ಗೀತಾ ಮೇಡಮ್ ಅವ್ರಿಗೆ ಹೇಳಬೇಕು. ದೇವರಾಜ್ ಅವರು, ನಾನು ಆರ್ ವಿ ದೇವರಾಜ್ ಅವರ ಧರ್ಮಪತ್ನಿ. ಗೀತಾ ಅವರು ಗೊತ್ತಿರೋದು, ಬಂಗಾರಪ್ಪನವರು ದೇವರಾಜ್ ಅವರ ಮೊದಲನೇ ಪೊಲಿಟಿಕಲ್ ಗುರು ಅಂತಲೇ ಇವತ್ತಿಗೂ ನಾವು ಹೇಳ್ತೀವಿ. ಸೊ ಆ ಒಡನಾಟ ದೇವರಾಜ್ ಅವ್ರಿಗೂ, ಬಂಗಾರಪ್ಪ ಅವರು ಆ ಕಾಲದಲ್ಲಿ ದೇವರಾಜ್ ಅವರು ಫಸ್ಟ್ MLA ಆದಾಗ ಹಿ ವಾಸ್ ಜಸ್ಟ್ 28 years old. ಅವ್ರನ್ನ ಗುರುತಿಸಿ ಯುವಕರಾಗಿ ಫಸ್ಟ್ MLA ಆಗಿ ಅಸೆಂಬ್ಲಿಗೆ ಹೋದವರು. ಸೊ ಅವ್ರನ್ನ ಗುರುತಿಸಿ ಅವತ್ತೇ ಅವರಿಗೆ KSRTC ಚೇರ್ಮನ್ ಕೊಟ್ಟಂಥದ್ದು. ಸೊ ಅವ್ರನ್ನ ಪೊಲಿಟಿಕಲ್ ಗುರು ಅಂತ ಇವತ್ತಿಗೂ ಅವ್ರ ಮೇಲೆ ನಮಗೆ ತುಂಬ ಅಭಿಮಾನ ಮತ್ತು ಗೌರವ ಇದೆ. ನಮ್ಮ ಅಣ್ಣ ಸಮಾನರಾದಂಥ ರೇವಣ್ಣ ಸರ್ ಅವರು ಬಂದಿದ್ದಾರೆ. ಅಣ್ಣ ತುಂಬ ಸಂತೋಷ, ನಮ್ಮ ಭಾಗದಲ್ಲಿ ಇಂಥ ಒಂದು ಒಳ್ಳೆ ಕಾರ್ಯಕ್ರಮ ನಡಿಬೇಕಾದ್ರೆ ತಾವು ಬಂದಿದ್ದಾರೆ. ಒಂದು ವೈಬ್ರೆಂಟ್ ಜಾಗ ಅಂತಲೇ ಹೇಳ್ಬೋದು. ಬಂಡಿ ಮಾಂಕಾಳಮ್ಮ ಗೊತ್ತಿಲ್ಲದಿರೋರು ನಮ್ಮ ಬೆಂಗಳೂರಲ್ಲಿ ಇಲ್ಲ. ಈ ಒಂದು ಟೀಮ್ ಇಲ್ಲಿ ಇದು ಕಂಪ್ಲೀಟ್ಲಿ ಫಿಲಮ್ ಲಾಂಚ್ ಅಂತಲೇ ಇವತ್ತು ಇಲ್ಲಿ ಫಾದರ್ ಅನ್ನೋ ಹೆಸರಲ್ಲಿ ಲಾಂಚ್. ಫಾದರ್ ದಟ್ಸ್ ವಾಟ್ ಐ ಸೆಡ್. ಆರ್ ಚಂದ್ರು ಅವರು ಮತ್ತು RC ಸ್ಟುಡಿಯೋಸ್ ಅವರ ಒಂದು ಲಾಂಚು ನಮ್ಮ ಸಿದ್ದರಾಮಣ್ಣ ಅವರು ಮಾಡಿದ್ದಾರೆ ಅಂತ ಹೇಳಿ ತುಂಬ ಖುಷಿಯಾಯಿತು. ಸೊ ಅವ್ರಿಗೆ ಒಳ್ಳೇದಾಗಲಿ. ಈಗ ಎಲೆಕ್ಷನ್ಸು ಆಗಿ ಬಂದಿದ್ದಾರೆ. ಸೊ ಅವ್ರಿಗೆ ಒಳ್ಳೇದಾಗಬೇಕು ಅಂತ ಹೇಳಿ ಸಕ್ಸಸ್ ಆಗಬೇಕು. ನಮ್ಮಂಥ ಹೆಣ್ಮಕ್ಳೆಲ್ಲರೂ ಮುಂದೆ ಬರಬೇಕು ರಾಜಕೀಯದಲ್ಲಿ ಅಂತ ಹೇಳ್ತಾ ಈ 2 ಮಾತು ಮಾತಾಡೋಕ್ಕೆ ಅವಕಾಶ ಕೊಟ್ಟು ತಮ್ಮೆಲ್ಲರಿಗೂ ಮತ್ತು ಡಾರ್ಲಿಂಗ್ ಕೃಷ್ಣ ಅವರು. ಸೊ ನಾನು ದೇವರಾಜ್ ವೈಫ್ ಅಂತ ಹೇಳಿದ್ರೆ ಗೊತ್ತಾಗಲ್ಲ ನಿಮಗೆ, ಯುವರಾಜ್ ಅವರು ಮದರ್ ಅಂತ ಹೇಳಬೇಕಾಗತ್ತೆ. ಸೊ ಯುವರಾಜ್ ತಮಗೆ ತುಂಬ ಕ್ಲೋಸ್ ಇದ್ದಾರೆ, ತಮಗೆ ಪರಿಚಯ ಇದ್ದಾರೆ. ನಮ್ಮ ಫೈರ್ ಬ್ರ್ಯಾಂಡ್ ಪ್ರದೀಪ್ ಸರ್, ವೆರಿ ವೆರಿ ಹ್ಯಾಪಿ ಟು ಮೀಟ್ ಯು. The first time I'm meeting you here. So thank you for giving me this opportunity here. Jai Hind, Jai Karnataka.